ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಚೀನಾ ಜನ ಮತ್ತು ಅಲ್ಲಿನ ಸರ್ಕಾರದ ನಡುವೆ ಒಂದು ಅಲಿಖಿತವಾದಂಥ ಒಪ್ಪಂದ ಇದೆ. ಸರ್ಕಾರ ಜನರಿಗೆ ಹೇಳಿದೆ, ನಿಮಗೆ ನಾವು ಶಿಕ್ಷಣವನ್ನು ಕೊಡ್ತೀವಿ, ಆರೋಗ್ಯ ಸೇವೆಯನ್ನು ಕೊಡ್ತೀವಿ, ಉತ್ತಮವಾದಂಥ ಜೀವನವನ್ನು ಒದಗಿಸ್ತೀವಿ. ಇದಕ್ಕೆ ನೀವು ಏನಪ್ಪಾ ರಿಟರ್ನ್ ಕೊಡಬೇಕು ಕೇಳಿದ್ರೆ ಬಾಯಿ ಮುಚ್ಕೊಂಡಿರಬೇಕು. ಚೀನಾದ ಜನರ ಬಳಿಯಲ್ಲಿ ಅಲ್ಲಿನ ಸರ್ಕಾರ ಕೇಳುವಂಥದ್ದಿಷ್ಟೇ, ನೀವೇನು ಮಾಡಬೇಕಾಗಿಲ್ಲ, ಬಾಯಿಗೆ ಬೀಗ ಹಾಕ್ಕೊಂಡಿರಿ ಸಾಕು. ನಾವು ದೇಶವನ್ನು ನಂಬರ್ 1 ಎಕಾನಮಿ ಮಾಡ್ತೀವಿ, ಜಗತ್ತಿನ ಸೂಪರ್ ಪವರ್ ಮಾಡ್ತೀವಿ. ಇದೆಲ್ಲದನ್ನು ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಯಾವಾಗ ಅಂತಂದರೆ ನೀವು ಬಾಯಿಗೆ ಬೀಗ ಹಾಕ್ಕೊಂಡಿದ್ರೆ. ಹೀಗಾಗಿ ಮಿತ್ರರೇ, ಚೀನಾದಲ್ಲಿ ಸೋಷಿಯಲ್ ಮೀಡಿಯಾಗಳಿದ್ದಾವೆ. ನಮಗೆ ಸಿಕ್ಕಂತಹ ಸೋಷಿಯಲ್ ಮೀಡಿಯಾ ಅಲ್ಲಿ ಸಿಗದೇ ಇರಬಹುದು, ಅವ್ರದ್ದೇ ಆದಂತಹ ಕೆಲ ಸೋಷಿಯಲ್ ಮೀಡಿಯಾಗಳಿದ್ದಾವೆ. ಜನ ಅದರಲ್ಲಿ ಆಕ್ಟಿವ್ ಕೂಡ ಆಗಿರ್ತಾರೆ. ಆದರೆ ಅವ್ರು ಎಷ್ಟು ಮಾತನಾಡಬೇಕು, ಏನನ್ನ ಮಾತನಾಡಬೇಕು, ಸರ್ಕಾರವನ್ನು ಟೀಕಿಸಬೇಕಾ ಬೇಡವಾ, ಇದೆಲ್ಲವೂ ಕೂಡ ಪೂರ್ವ ನಿರ್ಧಾರ ಆಗಿರುತ್ತೆ. ಯಾರಿಗೂ ಮುಕ್ತವಾಗಿ ಅವಕಾಶ ಇಲ್ಲ. ಈಗ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಆಗಲಿ ಅಥವಾ ನಮ್ಮ CM ಬಗ್ಗೆ ಆಗಲಿ ನಾವು ಮನಸ್ಸಿಗೆ ಬಂದಂತೆ ಕಾಮೆಂಟ್ ಮಾಡ್ತೀವಲ್ಲ, ಹೀಗೆಲ್ಲ ಚೈನಾದಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೀಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಯಾಕಿಂತಹ ಪೀಠಿಕೆ ಹಾಕ್ತಾ ಇದ್ರಿ, ಚೀನಾದ ಜನರಿಗೆ ಸ್ವತಂತ್ರ ಇಲ್ಲ ಅನ್ನುವಂಥ ವಿಚಾರ ಇಡೀ ಜಗತ್ತಿಗೆ ಗೊತ್ತು, ಹೊಸ ವಿಚಾರ ಏನಿದೆ ಹೀಗಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಹೊಸ ವಿಚಾರ ಇದೆ ಮಿತ್ರರೇ. ಚೀನಾದವರು ಯಾವತ್ತೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟಿಸಿಲ್ಲ. ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲೂ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿಲ್ಲ. ಅದು ಎಂತಹದೇ ಸಂದರ್ಭ ಇರಲಿ, ನೀವು ಯಾವತ್ತಾದರೂ ಚೈನಾದಲ್ಲಿ ರಸ್ತೆ ತಡೆ ಆಯಿತು, ಬೃಹತ್ ಪ್ರತಿಭಟನೆ, ದಂಗೆ ಆಯಿತು, ಯಾವುದೋ ಮನೆಗೆ ನುಗ್ಗಿದ್ರು, ಕಲ್ಲು ಹೊಡೆದ್ರು, ಇಂತಹ ವಿಚಾರಗಳನ್ನು ನಿಮಗೆಲ್ಲಾದರೂ ನೋಡೋದಕ್ಕೆ ಸಿಗುತ್ತಾ? ಚೈನಾದಲ್ಲಿ ಆಗೋದೇ ಇಲ್ಲ, ತೀರಾ ರೇರ್. ಒಂದು 10-20 ವರ್ಷಕ್ಕೆ ಯಾವಾಗಲಾದರೂ ಒಮ್ಮೆ ಆಗಬಹುದೇನೋ, ನನಗಂತೂ ಗೊತ್ತಿಲ್ಲ. ಆದರೆ ಈಗ ಮಿತ್ರರೇ, ಚೀನಾದ ಜನ ಅಸಮಾಧಾನವನ್ನು ಹೊರಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅದು ಕೂಡ ಚೀನಾದ ಸರ್ಕಾರದ ವಿರುದ್ಧ. ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಹೆಚ್ಚೆಚ್ಚು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಪಾಕಿಸ್ತಾನ ಮತ್ತು ಚೀನಾದ ಸಂಬಂಧಕ್ಕೆ ಕುರಿತಾಗಿ. ಅದರ ಲಿಂಕ್ ಭಾರತಕ್ಕೂ ಕೂಡ ಇದೆ. ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧದ ಕುರಿತಾಗಿ, ಅವರ ವ್ಯಾಪಾರ ವ್ಯವಹಾರದ ಕುರಿತಾಗಿ ಚೈನಾದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದಷ್ಟು ಗಂಭೀರ ಸ್ವರೂಪವಾದಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಭಾರತದ ದೃಷ್ಟಿಯಿಂದ ಇದು ತೀರಾ ಮಹತ್ವದ ಬೆಳವಣಿಗೆ ಕೂಡ ಹೌದು. ಯಾಕೆ ಕೇಳಿದ್ರೆ, ಚೈನಾ ಸರ್ಕಾರ ಈಗ ಪಾಕಿಸ್ತಾನಕ್ಕೆ J-35A ಅನ್ನುವಂಥ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಕೊಡೋದಕ್ಕೆ ಹೊರಟಿದೆಯಲ್ಲ, ಇದನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಈ ವಿಚಾರ ಭಾರತಕ್ಕೆ ಬಹಳ ದೊಡ್ಡ ಸುದ್ದಿ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕಳೆದ 1-1.5 ವರ್ಷದಿಂದ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಒಂದು ಚರ್ಚೆ ನಡೀತಾ ಇದೆ. ಚೈನಾ ಪಾಕಿಸ್ತಾನಕ್ಕೆ 5th ಜನರೇಷನ್ನ ಫೈಟರ್ ಜೆಟ್ ಕೊಡುತ್ತೆ, ಅದು ಕೂಡ J-35A. ಇವತ್ತು ಚೈನಾದ ಬಳಿಯಲ್ಲಿ 2 ಮಾದರಿಯ 5th ಜನರೇಷನ್ ಫೈಟರ್ ಜೆಟ್ ಇದೆ. ಅದನ್ನು ಅವರು ಕ್ಲೈಮ್ ಮಾಡ್ಕೊಳ್ತಾರೆ. ಒಂದು ಯಾವುದು ಕೇಳಿದ್ರೆ J-20. ಇದನ್ನು ಈಗಾಗಲೇ ಚೈನಾ ದೊಡ್ಡ ಸಂಖ್ಯೆಯಲ್ಲಿ ತನ್ನ ಸೇನೆಗೆ ನಿಯೋಜನೆ ಮಾಡಿದೆ. ಚೈನಾದ ನೇವಿ ಕೂಡ ಇದನ್ನು ಬಳಸುತ್ತೆ. ಚೈನಾದ ವಾಯುಪಡೆಗಳು ಕೂಡ ಈ ವಿಮಾನವನ್ನು ಬಳಸ್ತವೆ. ಭಾರತ ಮತ್ತು ಟಿಬೆಟ್ನ ಗಡಿಯಲ್ಲೂ ಕೂಡ ಚೈನಾ ಈ J-20 ನಿಯೋಜನೆ ಮಾಡಿದೆ. ಅಷ್ಟರ ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಬಳಕೆ ಮಾಡಲಾಗ್ತಾ ಇದೆ. ಚೈನಾ ಇನ್ನೊಂದು 5th ಜನರೇಷನ್ನ ಫೈಟರ್ ಜೆಟ್ ಅನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಅದರ ಹೆಸರು J-35A. ಚೈನಾ ಕ್ಲೈಮ್ ಮಾಡ್ತಿರೋದೇನು ಕೇಳಿದ್ರೆ, J-35A ಇದೆಯಲ್ಲ, ಇದು ಕೂಡ 5th ಜನರೇಷನ್ ಫೈಟರ್ ಜೆಟ್, ತುಂಬಾ ಅತ್ಯಾಧುನಿಕವಾದಂತಹ ಫೈಟರ್ ಜೆಟ್. ಇದರಲ್ಲಿ ಸ್ಟೆಲ್ತ್ ಸಾಮರ್ಥ್ಯ ಇದೆ. ಹೀಗೆ ಚೈನಾ ಪುಂಖಾನುಪುಂಖವಾಗಿ J-35 ಸಾಮರ್ಥ್ಯದ ಬಗ್ಗೆ ಹೇಳ್ಕೊಂಡಿದೆ. ಆದರೆ ವಿಶೇಷ ಏನು ಕೇಳಿದ್ರೆ, ಈ J-35A ಯುದ್ಧ ವಿಮಾನವನ್ನ ಚೈನಾ ಸ್ವತಃ ತನ್ನ ಸೇನೆಗೆ ಅಳವಡಿಸಿಕೊಂಡಿಲ್ಲ. ಇದುವರೆಗೆ ಒಂದೇ ಒಂದು ವಿಮಾನವನ್ನು ಕೂಡ ಅವರು ಬಳಸ್ತಾ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಕಳೆದ 1.5 ವರ್ಷದಿಂದ ಒಂದು ಸುದ್ದಿ ಇದೆ. ಚೈನಾ ಪಾಕಿಸ್ತಾನಕ್ಕೆ ಈ J-35A ಯುದ್ಧ ವಿಮಾನವನ್ನ ಸೇಲ್ ಮಾಡ್ತಾ ಇದೆ ಅಂತ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಒಂದು ಸುದ್ದಿ ಬಂತು. ಚೈನಾ ಕೇವಲ ಮಾರಾಟ ಮಾಡ್ತಾ ಇಲ್ಲ, 50% ಡಿಸ್ಕೌಂಟ್ ರೇಟ್ನಲ್ಲಿ ಈ ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಅದು ಕೂಡ 2025 ಆಗಸ್ಟ್ನಿಂದಲೇ ಈ ಯುದ್ಧ ವಿಮಾನದ ಪೂರೈಕೆ ಶುರುವಾಗುತ್ತೆ. ಆರಂಭದ ಹಂತದಲ್ಲಿ 30 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಕೊಡಲಾಗುತ್ತೆ ಅಂತ. ಚೈನಾ ಸರ್ಕಾರದ ಈ ನಿರ್ಧಾರವನ್ನ ಅಲ್ಲಿನ ಜನ ಈಗ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೋಸ್ಕರವಾಗಿ ನೀವು ಪಾಕಿಸ್ತಾನಕ್ಕೆ ಚೈನಾದ ಸೇನೆಗೆ ಇದುವರೆಗೆ ಬಳಸಿದಂತಹ ಯುದ್ಧ ವಿಮಾನವನ್ನು ಮಾರಾಟ ಮಾಡ್ತಾ ಇದ್ರಿ? ಇದರ ಜರೂರತ್ತೇನಿದೆ? ಅದು ಅಲ್ಲದೆ 50% ಡಿಸ್ಕೌಂಟ್ ಅನ್ನು ಯಾಕೆ ಕೊಡ್ತಾ ಇದ್ರಿ? ಪಾಕಿಸ್ತಾನ ಈಗಾಗಲೇ J-10 ಯುದ್ಧ ವಿಮಾನವನ್ನ ಖರೀದಿ ಮಾಡಿದೆ. ಅದರ ಹಣವೇ ಇನ್ನೂ ನಮಗೆ ಬಂದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹೊಸದಾಗಿ 5th ಜನರೇಷನ್ ಫೈಟರ್ ಜೆಟ್ ಅನ್ನು ಕೊಡುವಂತಹ ಅವಶ್ಯಕತೆ ಏನಿದೆ? ಇದು ಯಾವುದೂ ಕೂಡ $1 ಮಿಲಿಯನ್ ವ್ಯವಹಾರ ಅಲ್ಲ, ಇದು $1 ಬಿಲಿಯನ್ ವ್ಯವಹಾರ. ಈಗ ಸದ್ಯ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ತೀರಾ ಶೇಕಿ ಆಗಿದೆ. J-10 ಕೊಟ್ಟಿದ್ರೆ ದುಡ್ಡೇ ನಮಗೆ ಬರುತ್ತೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಜೊತೆಗೆ ಚೀನಾ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ಕೊಟ್ಟಿದೆ. ಆ ಸಾಲ ವಾಪಸ್ಸಾಗುತ್ತಾ ಇಲ್ವಾ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ $multi-billion ಮೊತ್ತದ J-35A ಯುದ್ಧ ವಿಮಾನವನ್ನು ನಾವು ಯಾಕೆ ಪೂರೈಕೆ ಮಾಡಬೇಕು? ಇದರ ಜರೂರತ್ತೇನಿದೆ? ಅದು ಅಲ್ಲದೆ ನೀವು 50% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ರಿ. 50% ಡಿಸ್ಕೌಂಟ್ ಅಂದರೆ ಸರ್ಕಾರ ಎಲ್ಲಿಂದ ಕೊಡುತ್ತೆ? ನೀವು ಮತ್ತೆ ಚೈನಾದ ಜನರಿಗೆ ಬರೆ ಹಾಕ್ತೀರಿ. ಚೈನಾದ ಜನ ಹೆಚ್ಚೆಚ್ಚು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನಿಮಗೆ ನೆನಪಿರಲಿ, ನಾನು ಇದು ಯಾವುದನ್ನು ಕೂಡ ಕಲ್ಪನೆ ಮಾಡಿಕೊಂಡು ಹೇಳ್ತಾ ಇಲ್ಲ. ಚೈನಾದ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪತ್ರಿಕೆಗಳಲ್ಲಿ ಈ ವಿಚಾರವೂ ಕೂಡ ಪಬ್ಲಿಷ್ ಆಗಿದೆ.
ಜಗತ್ತೇ ಒಂದು ರೀತಿಯಲ್ಲಿ ಆಶ್ಚರ್ಯಗೊಂಡಿದೆ. ಫಸ್ಟ್ ಟೈಮ್ ಚೈನಾದ ಜನ ಇಷ್ಟೊಂದು ಸರ್ಕಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸರ್ಕಾರದ ನಿರ್ಧಾರವನ್ನ ಓಪನ್ ಆಗಿ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಚೈನಾದ ಜನರಿಗೆ ಸಿಟ್ಟು ಬರ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನ ಚೈನಾದ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದೆ. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಈ 3 ದಿನದ ಯುದ್ಧದಲ್ಲಿ ಚೈನಾದ ಎಲ್ಲ ಶಸ್ತ್ರಾಸ್ತ್ರಗಳ ಮಾನ ಮರ್ಯಾದೆಯನ್ನ ಪಾಕಿಸ್ತಾನ ಜಗತ್ತಿನೆದುರು ಹರಾಜಾಕ್ಬಿಡ್ತು. ಅದು J-10 ಆಗಿರಬಹುದು, J-17 ಫೈಟರ್ ಜೆಟ್ ಆಗಿರಬಹುದು, ಅಥವಾ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಬಹುದು. ಅಷ್ಟೇ ಏಕೆ, ಚೈನಾ ಕ್ಲೈಮ್ ಮಾಡ್ತಿರುವಂತಹ ಅತ್ಯಂತ ಆಧುನಿಕವಾದಂತಹ PL-15 ಮಿಸೈಲ್ಗಳಿರಬಹುದು. ಇದೆಲ್ಲವೂ ಕೂಡ ಭಾರತದ ವಿರುದ್ಧ ಯಾವುದೇ ರೀತಿಯಲ್ಲೂ ಪ್ರಯೋಜನಕ್ಕೆ ಬಂದಿಲ್ಲ. ಭಾರತ ಎಲ್ಲದನ್ನು ನಾಶ ಮಾಡಿ ಹಾಕ್ಬಿಟ್ಟಿದೆ. ಇದರಿಂದ ಮರ್ಯಾದೆ ಹೋಗಿದ್ದು ಪಾಕಿಸ್ತಾನದ ಮಾತ್ರ ಅಲ್ಲ, ಚೈನಾದ್ದು ಕೂಡ. ಇಂತಹ ಪರಿಸ್ಥಿತಿಯಲ್ಲಿ ಕೊಟ್ಟಂತಹ ಶಸ್ತ್ರಾಸ್ತ್ರವನ್ನು ಪಾಕಿಸ್ತಾನದವರಿಗೆ ಬಳಸೋದಕ್ಕೂ ಬರೋದಿಲ್ಲ. ನಮ್ಮ ಟೆಕ್ನಾಲಜಿಗೆ ಅಪಖ್ಯಾತಿಯನ್ನು ತರ್ತಾರೆ. ಜೊತೆಗೆ ಅವರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕಾದ್ರೂ ಯೋಗ್ಯತೆ ಇದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. ಹೀಗಿರುವಾಗ ನೀವ್ಯಾಕೆ ಚೈನಾದ ಅತ್ಯಂತ ಆಧುನಿಕವಾದಂತಹ 5th ಜನರೇಷನ್ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನಕ್ಕೆ ದಾನ ಕೊಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಚೈನಾದ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದು ದೊಡ್ಡ ಬೆಳವಣಿಗೆ. ಆದ್ರೆ ನಿಮಗೊಂದು ನೆನಪಿರಲಿ, ಚೈನಾದ ಜನ ಹಿಂಗೆ ವಿರೋಧಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ 1-2 ದಿನ ಚರ್ಚೆ ಆಗುತ್ತೆ ಎಂದ ಮಾತ್ರಕ್ಕೆ ಚೈನಾ ಸರ್ಕಾರ ಏನು ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ಈಗಾಗಲೇ ಅವರು ತೀರ್ಮಾನ ಮಾಡದಂತೆ ಆಗಸ್ಟ್ನಿಂದ ಈ ವಿಮಾನಗಳ ಪೂರೈಕೆ ನಿಶ್ಚಿತವಾಗಿ ಆಗಿಬಿಡಬಹುದು. ಆದರೆ ಭಾರತಕ್ಕೊಂದು ನಿರಾಳವಾಗುವಂತಹ ವಿಚಾರ ಏನು ಕೇಳಿದ್ರೆ, ಈ J-35A ಯುದ್ಧ ವಿಮಾನ ಇದೆಯಲ್ಲ, ಇದನ್ನ ಚೈನಾ ಕೂಡ ಬಳಸ್ತಾ ಇಲ್ಲ. ಇದುವರೆಗೆ ತನ್ನ ಸೇನೆಗೆ ನಿಯೋಜನೆ ಮಾಡಿಕೊಂಡಿಲ್ಲ. ಹೀಗಾಗಿ ಅದರ ಟೆಕ್ನಾಲಜಿಯ ಬಗ್ಗೆ ಸಾಕಷ್ಟು ಹೈಡೌಟ್ಗಳಿದ್ದಾವೆ. ಚೈನಾ ಅದರಲ್ಲಿ ಸಾಕಷ್ಟು ಕಾಂಪ್ಲಿಕೇಶನ್ ಇರುವ ಕಾರಣದಿಂದಾಗಿಯೇ ತನ್ನ ಸೇನೆಗೆ ಅಳವಡಿಸಿಕೊಂಡಿಲ್ಲ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾವೆ. ಚೈನಾಗೆ ತನ್ನ ಏರ್ ಡಿಫೆನ್ಸ್ ಟೆಕ್ನಾಲಜಿಯ ಬಗ್ಗೆ ಸಾಕಷ್ಟು ಡೌಟ್ ಇದೆ. ಹೀಗಾಗಿ ಅವರ ಬಳಿಯಲ್ಲಿ HQ-9, HQ-16 ಇದೆಲ್ಲ ಇದ್ದಾಗಿಯೂ ಕೂಡ ಅವರು ರಷ್ಯಾದಿಂದ S-400 ಅನ್ನು ಖರೀದಿ ಮಾಡಿದ್ದಾರೆ. ಈಗಲೂ ಅವರಿಗೆ J-35 ಬಗ್ಗೆ ಏನೋ ಒಂದಷ್ಟು ಡೌಟ್ ಇರಬಹುದು. ಹೀಗಾಗಿ ಅವರು ತನ್ನ ಸೇನೆಗೆ ಇದನ್ನು ಬಳಸ್ಕೊಳ್ತಾ ಇಲ್ಲ, ಪಾಕಿಸ್ತಾನಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಭಾರತ ಏನು ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಕು ಅಂತೇನಿಲ್ಲ. ಆದರೆ ಒಂದು ವೇಳೆ ಚೈನಾದ 5th ಜನರೇಷನ್ನ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಬಂದ್ವು ಅಂದ್ರೆ ಭಾರತ ಸುಮ್ಮನೆ ಕೂರುವ ಹಾಗಿಲ್ಲ. ನಾವು ರಷ್ಯಾದಿಂದ Su-57 ಅನ್ನೋ ಅಥವಾ ಅಮೆರಿಕದಿಂದ F-35 ಅನ್ನೋ ಖರೀದಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ನಾವು ಆಮ್ಕಾದವರೆಗೆ ಕಾಯ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ. ಅದೇನೇ ಇರಲಿ, ಈಗ ವಿಚಾರ ಏನು ಕೇಳಿದ್ರೆ, ಚೈನಾ ಜನರಿಗೆ ಅರ್ಥ ಆಗ್ತಾ ಇರುವಂತಹ ವಿಷಯಗಳು ಚೈನಾ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಪಾಕಿಸ್ತಾನ ಹಣ ಕೊಡೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಚೈನಾ ಯಾಕೋಸ್ಕರವಾಗಿ ತನ್ನ ಅತ್ಯಂತ ಆಧುನಿಕವಾದಂತಹ ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರೆ ಮಿತ್ರರೇ, ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಚೈನಾಗೆ ಪಕ್ಕಾ ಗೊತ್ತಿರೋದೇನು, ನಾವೇನೇ ಶಸ್ತ್ರಾಸ್ತ್ರವನ್ನು ಪಾಕಿಸ್ತಾನಕ್ಕೆ ಕೊಟ್ಟರೂ ಕೂಡ ಅದು ಬಳಕೆಯಾಗುವಂತಹದ್ದು ಭಾರತದ ವಿರುದ್ಧ. ಮುಖ್ಯವಾಗಿ ಪಾಕಿಸ್ತಾನ ತುಂಬ ಆಕ್ಟಿವ್ ಆಗಿದ್ರೆ, ಅವರ ಬಳಿಯಲ್ಲಿ ಶಸ್ತ್ರಾಸ್ತ್ರಗಳು ಜಾಸ್ತಿ ಇದ್ರೆ ಭಾರತ ಹೆಚ್ಚೆಚ್ಚು ವೆಸ್ಟರ್ನ್ ಮತ್ತು ನಾರ್ದರ್ನ್ ಬಾರ್ಡರ್ನಲ್ಲಿ ಬ್ಯುಸಿ ಆಗಿರುತ್ತೆ. ಇದು ಚೈನಾಗೆ ಲಾಭ ತರುತ್ತೆ ಅಂತ ಚೈನಾದವರು ಅಂದುಕೊಂಡಿದ್ದಾರೆ. ಇದಕ್ಕೆ ಭಾರತ ಯಾವ ರೀತಿಯಾಗಿ ಕೌಂಟರ್ ಕೊಡಬಹುದು? ಭಾರತಕ್ಕೇನಾದರೂ ಆಪ್ಷನ್ ಇದೆಯಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಮಿತ್ರರೇ, ಭಾರತಕ್ಕಿರುವಂತಹ ಏಕೈಕ ಆಪ್ಷನ್ ಏನು ಕೇಳಿದ್ರೆ, ಒನ್ ಚೈನಾ ಪಾಲಿಸಿ ಅಂತ ಭಾರತ ಅಡಾಪ್ಟ್ ಮಾಡ್ಕೊಂಡಿದೆಯಲ್ಲ, ಇದನ್ನ ಹರಿದು ಕಸದ ಬುಟ್ಟಿಗೆ ಹಾಕುವಂತದ್ದು. ಈಗ ಹೇಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ದಂತಹ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಲ್ಲ, ಸಸ್ಪೆಂಡ್ ಮಾಡಿ ಇಟ್ಟಿದೀವಲ್ಲ, ಅದೇ ರೀತಿಯಾಗಿ ಭಾರತ ಕೂಡ ಈ ಒನ್ ಚೈನಾ ಪಾಲಿಸಿಯಿಂದ ಹೊರಗೆ ಬರಬೇಕು. ಇದರಿಂದ ಏನು ಲಾಭ ಆಗುತ್ತೆ, ಚೈನಾಗೆ ಏನು ನಷ್ಟ ಆಗುತ್ತೆ ಕೇಳಿದ್ರೆ ಭಾರತಕ್ಕೊಂದು ದೊಡ್ಡ ಆಪ್ಷನ್ ಓಪನ್ ಆಗುತ್ತೆ. ಅದೇನು ಕೇಳಿದ್ರೆ, ಇವತ್ತು ಚೈನಾ ಮತ್ತು ತೈವಾನ್ ನಡುವೆ ಅತ್ಯಂತ ಸಂಘರ್ಷ ಇದೆ. ಇವತ್ತು ಚೈನಾ ಯಾವ ವಿಚಾರದಲ್ಲಿ ಅತ್ಯಂತ ಸೆನ್ಸಿಟಿವ್ ಆಗಿದೆ ಕೇಳಿದ್ರೆ ಅದು ತೈವಾನ್ ವಿಚಾರದಲ್ಲಿ. ಅವರಿಗೆ ತೈವಾನ್ ಅನ್ನ ಕಬ್ಜಾ ಮಾಡ್ಕೊಳ್ಬೇಕು ಅಂತ ಬಹಳ ದೊಡ್ಡ ಇರಾದೆ ಇದೆ. ಹೀಗಾಗಿ ತೈವಾನ್ ವಿಚಾರದಲ್ಲಿ ಯಾರೇ ಒಂದು ಪಾನ್ ಮೂವ್ ಮಾಡಿದ್ರೂ ಕೂಡ ಚೈನಾ ಅದನ್ನು ಸಹಿಸಿಕೊಳ್ಳೋದಿಲ್ಲ. ಭಾರತ ಎಲ್ಲಿಯವರೆಗೂ ಕೂಡ ಒನ್ ಚೈನಾ ಪಾಲಿಸಿಯನ್ನು ಒಪ್ಕೊಂಡಿರುತ್ತೋ ಅಲ್ಲಿಯವರೆಗೂ ಕೂಡ ತೈವಾನ್ಗೆ ಒಂದು ದೇಶದ ಮಾನ್ಯತೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ತೈವಾನ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಾರತ ಈ ಒನ್ ಚೈನಾ ಪಾಲಿಸಿಯಿಂದ ಹೊರಗೆ ಬರುತ್ತಿದ್ದ ಹಾಗೆ ನಾವು ಬೇಕಾದರೆ ತೈವಾನ್ಗೆ ಮಾನ್ಯತೆಯನ್ನು ಕೊಡಬಹುದು, ಅದನ್ನೊಂದು ದೇಶ ಅಂತ ಪರಿಗಣಿಸಬಹುದು. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ತೈವಾನ್ ಜೊತೆಗೆ ನಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಶೇರ್ ಮಾಡಬಹುದು. ಯಾಕೆ ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ತೈವಾನ್ ಭಾರತದ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಬಗ್ಗೆ ಬಹಳ ಕ್ಯೂರಿಯಸ್ ಆಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಆಪರೇಷನ್ ಸಿಂಧೂರ ನಡೆದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಏನು ಲಾಸ್ ಆಗಿದೆ, ರಫೇಲ್ ಏನಾದರೂ ಬಿದ್ದು ಬಿಟ್ಟಿದಾವ ಅಥವಾ ಸುಖೋಯ್ ಏನಾದರೂ ಪತನಗೊಂಡಿದೆಯಾ, ಇದರ ಹಿಂದೆಯೇ ವಿಶ್ವದ ಎಲ್ಲ ಮಾಧ್ಯಮಗಳು ಕೂಡ ಗಿರ್ಕಿ ಹಾಕ್ತಾ ಇದ್ವು. ಭಾರತಕ್ಕೆ ಲಾಸ್ ಆಗಿದೆ ಎನ್ನುವಂತಹ ವರದಿಯನ್ನು ಪ್ರಕಟಿಸೋದ್ರಲ್ಲೇ ಅವರು ಮಗ್ನರಾಗಿದ್ರು. ಆದರೆ ಮಿತ್ರರೇ, ಬಹಳ ನ್ಯೂಟ್ರಲ್ ಆಗಿ ಈ ಬಗ್ಗೆ ವರದಿ ಮಾಡಿದ್ದು ತೈವಾನ್ನ ಪತ್ರಿಕೆಗಳು, ತೈವಾನ್ನ ಮೀಡಿಯಾವನ್ನು ನೀವು ಒಮ್ಮೆ ನೋಡಿ. ಬಹಳ ನ್ಯೂಟ್ರಲ್ ಆಗಿ ಭಾರತದ ಶಕ್ತಿ ಮತ್ತು ಸಾಮರ್ಥ್ಯದ ಬಗ್ಗೆ ಅವರು ಪ್ರಶಂಸೆ ಮಾಡಿದ್ದಾರೆ. ಭಾರತ ಮಾಡಿದಂತಹ ಅಕ್ಯುರೇಟ್ ದಾಳಿಗಳು ಜೊತೆಗೆ ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ಭಾರತ ತಡೆದಂತಹ ರೀತಿ, ಇಲ್ಲಿ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಭಾರತದ ಬರಾಕ್ 8 ಇರಬಹುದು, ಈ ಎಲ್ಲ ಟೆಕ್ನಾಲಜಿಯನ್ನ ತೈವಾನ್ನ ಮೀಡಿಯಾಗಳು ಮುಕ್ತ ಕಂಠದಿಂದ ಶ್ಲಾಘಿಸಿದಾವೆ. ಭಾರತದ ಬಳಿಯಲ್ಲಿ ಉತ್ತಮವಾದಂತಹ ಡಿಫೆನ್ಸ್ ಟೆಕ್ನಾಲಜಿ ಇದೆ ಅಂತ ತೈವಾನ್ನ ಮಾಧ್ಯಮಗಳು ಒಪ್ಕೊಂಡಿದ್ದಾವೆ. ಇಂತಹ ಸಂದರ್ಭದಲ್ಲಿ ಭಾರತ ಚೀನಾಗೋಸ್ಕರವಾಗಿ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಚೀನಾ ಯಾವತ್ತಿದ್ರೂ ಕೂಡ ಭಾರತದ ಮಿತ್ರನಾಗೋದಕ್ಕೆ ಸಾಧ್ಯವೇ ಇಲ್ಲ. ಅವರು ನಮ್ಮನ್ನ ಶತ್ರುಗಳಂತೆಯೇ ಟ್ರೀಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ನಿರಂತರವಾಗಿ ವೆಪನ್ ಅನ್ನ
ಸಪ್ಲೈ ಮಾಡ್ತಾರೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸೋದಾದ್ರೆ, ಚೈನಾ ಯಾವತ್ತೂ ಕೂಡ ಲಾಭಕ್ಕೋಸ್ಕರವಾಗಿ ಪಾಕಿಸ್ತಾನಕ್ಕೆ ತನ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಮಾರಾಟ ಮಾಡ್ತಾ ಇಲ್ಲ. ಅವರಿಗೆ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಪಾಕಿಸ್ತಾನವನ್ನ ಹೆಚ್ಚೆಚ್ಚು ಶಕ್ತಿಯುತವಾಗಿಸಿದ್ರೆ, ಅವರಿಗೆ ಹೆಚ್ಚೆಚ್ಚು ಟೆಕ್ನಾಲಜಿಯನ್ನು ಕೊಟ್ಟಿದ್ದೆ ಆದ್ರೆ ಅವರು ಭಾರತದ ವಿರುದ್ಧ ಅದನ್ನು ಬಳಸ್ತಾರೆ. ಹೀಗಾಗಿ ಚೈನಾ ಅಗ್ಗದ ದರದಲ್ಲಿ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಕೊಡುತ್ತೆ, ಫೈಟರ್ ಜೆಟ್ಗಳನ್ನು ಕೊಡುತ್ತೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಕೊಡುತ್ತೆ. ಹೀಗಿರುವಾಗ ನಾವ್ಯಾಕೆ ತೈವಾನ್ಗೆ ಟೆಕ್ನಾಲಜಿಯನ್ನು ಕೊಡಬಾರ್ದು? ಮಿತ್ರರೇ, ತೈವಾನ್ ಜೊತೆಗಿನ ಭಾರತದ ಸಂಬಂಧ ಸುಧಾರಣೆ ಇದೆಯಲ್ಲ, ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅಂತಂದ್ರೆ, ಅದು ಗುಲಾಮ ಮತ್ತು ಮಾಲೀಕನ ಸಂಬಂಧ. ಭಾರತ ತೈವಾನನ್ನ ಮಿತ್ರ ಅಂತ ಪರಿಗಣಿಸಬಹುದು. ಜೊತೆಗೆ ತೈವಾನ್ ಸ್ವತಃ ಅನೇಕ ಟೆಕ್ನಾಲಜಿಯನ್ನು ಹೊಂದಿದೆ. ತೈವಾನ್ ಇತ್ತೀಚೆಗೆ ಫೈಟರ್ ಜೆಟ್ ಟೆಕ್ನಾಲಜಿಯನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಭಾರತ ಒಂದು ಟೆಕ್ನಾಲಜಿಯನ್ನು ತೈವಾನ್ಗೆ ಕೊಟ್ರೆ ನಮಗೆ ಅವರೊಂದು ಕೊಡ್ತಾರೆ. ಅಂದ್ರೆ ಇಲ್ಲಿ ಮ್ಯೂಚುವಲ್ ಆಗಿ ಲಾಭ ಆಗುವಂತಹ ವಿಚಾರ ಇದು. ನಾಳೆ ಭಾರತ ಬ್ರಹ್ಮೋಸ್ ಅನ್ನೋ ಅಥವಾ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತೈವಾನ್ಗೆ ಕೊಟ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೀತಿಯಾದ ಸಂಬಂಧ ಇದೆಯೋ, ಹೇಗೆ ಭಾರತದ ಇಂಟ್ರೆಸ್ಟ್ಗೆ ಚೈನಾ ಬೆಲೆ ಕೊಡ್ತಾ ಇಲ್ವೋ, ಹಾಗೆ ಚೈನಾದ ಇಂಟ್ರೆಸ್ಟ್ಗೆ ಭಾರತ ಬೆಲೆ ಕೊಡಬೇಕಾದಂತಹ ಅನಿವಾರ್ಯತೆ ಏನಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಿಮಗೆ ತಿಳಿಸಬೇಕು. ಇವತ್ತು ಚೈನಾದ ಸುತ್ತಲೂ ಗಡಿ ಹಂಚಿಕೊಂಡಿರುವಂತಹ ದೇಶಗಳಿಗೆ ಚೈನಾದ ಬಗ್ಗೆ ಬಹಳ ಅಸಹನೆ ಇದೆ. ಇಷ್ಟು ದಿನ ಎಲ್ಲರೂ ಏನು ಅಂದ್ಕೊಂಡಿದ್ರು, ಚೈನಾದೊಂದಿಗೆ ರಷ್ಯಾ ಲಾಂಗ್ ಬಾರ್ಡರ್ ಅನ್ನು ಹಂಚಿಕೊಂಡಿದ್ರೂ ಕೂಡ ಅವ್ರ ನಡುವೆ ಏನು ಸಮಸ್ಯೆ ಇಲ್ಲ, ರಷ್ಯಾ ಮತ್ತು ಚೈನಾದ ನಡುವೆ ಬಹಳ ದೋಸ್ತಿ ಇದೆ ಅಂತ. ಆದ್ರೆ ಇತ್ತೀಚೆಗೆ ರಷ್ಯಾದ ಇಂಟೆಲಿಜೆನ್ಸ್ ಮಾಹಿತಿಯೊಂದು ಹೊರಗೆ ಬಂದಿದೆ. ಆ ಮಾಹಿತಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಚೈನಾ ರಷ್ಯಾದ ದೊಡ್ಡ ಎನಿಮಿ, ಅವರೇನು ಮಿತ್ರರಲ್ಲ. ಸದ್ಯ ಪರಿಸ್ಥಿತಿಗನುಗುಣವಾಗಿ ಮಿತ್ರತ್ವ ಇದೆ. ಲಾಂಗ್ ಟರ್ಮ್ ನಲ್ಲಿ ಚೈನಾ ರಷ್ಯಾಗೆ ಶತ್ರುವಾಗಿ ಪರಿಣಮಿಸುತ್ತೆ ಅಂತ ರಷ್ಯಾದ ಇಂಟೆಲಿಜೆನ್ಸ್ ಮಾಹಿತಿ ಹೇಳ್ತಾ ಇದೆ. ಅದು ಸತ್ಯವೂ ಕೂಡ. ಚೈನಾ ಯಾಕೆ ಇವತ್ತು ರಷ್ಯಾದ ಹತ್ರ ಇದೆ ಕೇಳಿದ್ರೆ, ಅಮೆರಿಕದ ವಿರುದ್ಧ ಚೈನಾಗೆ ಒಂದು ಪ್ರಬಲ ಶಕ್ತಿ ಬೇಕು. ಅದಕ್ಕೋಸ್ಕರವಾಗಿ ಚೈನಾ ರಷ್ಯಾದ ಮಿತ್ರತ್ವವನ್ನು ಇಟ್ಟುಕೊಂಡಿದೆ. ನಾಳೆ ಏನಾದರೂ ಚೈನಾ ಆರ್ಥಿಕವಾಗಿ ಅಮೆರಿಕವನ್ನ ಹಿಂದಿಕ್ತು ಅಂತಂದ್ರೆ ಚೈನಾ ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ರಷ್ಯಾದ ವಿರುದ್ಧವೂ ಕೂಡ ನಿರ್ಧಾರ ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಈ ಆತಂಕ ರಷ್ಯಾದವರಿಗಿದೆ. ಅದೇ ಕಾರಣಕ್ಕೆ ರಷ್ಯಾದ ಇಂಟೆಲಿಜೆನ್ಸ್ ಮಾಹಿತಿ ಹೇಳ್ತಾ ಇದೆ, ಚೈನಾ ನಮಗೆ ಯಾವತ್ತಿದ್ರೂ ಕೂಡ ಶತ್ರು, ಅವರು ಮಿತ್ರರಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.